ಸ್ನೇಹಿತರೆ, ಬಿಗ್ ಬಾಸ್ ಸಂಡೇ ಎಪಿಸೋಡ್ನಲ್ಲಿ ಇವತ್ತು ಭಾರಿ ಒಂದು ಕ್ಯೂರಿಯಾಸಿಟಿ ಇದೆ. ಏಕೆಂದರೆ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಪ್ರಕ್ರಿಯೆ ಈಗ ಸ್ಟಾರ್ಟ್ ಆಗಲಿದೆ. ಸೊ ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ಯಾರು ಆಚೆ ಹೋಗ್ತಾರೆ ಅನ್ನುವ ವಿಚಾರವನ್ನು ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಸೊ ಈ ಒಂದು ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳೇ, ಆದರೆ ವೋಟಿಂಗ್ ಆಧಾರದ ಮೇಲೆ ಸ್ಪರ್ಧಿಗಳನ್ನು ಹೊರಹಾಕಲಾಗಿದೆ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಸ್ಪಂದನ ಸೋಮಣ್ಣ ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಾ ಇದ್ದಾರೆ ಅನ್ನುವ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಸದ್ಯ ಈ ವಾರ ಎಲಿಮಿನೇಷನ್ ಆಗ್ತಿದ್ದಂತೆ ಕಳೆದ 2 ದಿನಗಳ ನಂತರ ಇನ್ನು ಡಬಲ್ ಎಲಿಮಿನೇಷನ್ ಸ್ಟಾರ್ಟ್ ಕೂಡ ಆಗುವಂಥ ಚಾನ್ಸಸ್ಸನ್ನು ಕಿಚ್ಚ ಸುದೀಪ್ ಬಿಚ್ಚಿಟ್ಟಿದ್ದಾರೆ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿರುವಂತಹ ಸ್ಪಂದನ ಸೋಮಣ್ಣ ಅವರು ಇದೀಗ ದಿಢೀರ್ ಎಂದು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗಿದ್ದಾರೆ. ಸೊ ಕಳೆದ ಟಾಸ್ಕ್ನಲ್ಲಿ ನಾಮಿನೇಟ್ ಆಗಿದ್ದಂಥ ಸ್ಪರ್ಧಿ ಅವರು. ಸೊ ಆದರೆ ವೋಟಿಂಗ್ ಆಧಾರದ ಮೇಲೆ ಇವತ್ತು ಬಿಗ್ ಬಾಸ್ ಮನೆಯಿಂದ ಸ್ಪಂದನ ಸೋಮಣ್ಣ ಔಟ್ ಆಗಿದ್ದಾರೆ. ಈ ಒಂದು ವಿಚಾರ ಕೇಳಿ ಇಡೀ ಜನ ಶಾಕ್ ಆಗಿದ್ದಾರೆ. ಯಾಕೆಂದರೆ ಅಸಲಿಗೆ ಧ್ರುವಂತ್ ಹೋಗಬೇಕಿತ್ತು ಅಂತ ಎಲ್ಲರೂ ಕೂಡ ಆಸೆಯನ್ನು ಇಟ್ಕೊಂಡಿದ್ರು. ಧ್ರುವಂತ್ ಆದಷ್ಟು ಬೇಗ ಬಿಗ್ ಬಾಸ್ ಮನೆಯಿಂದ ಹೊರಬರ್ತಾರೆ ಅಂತ ಕಾದು ಕುಳಿತಿದ್ರು. ಆದರೆ ಅಭಿಮಾನಿಗಳಿಗೆ ಶಾಕ್ ಆಗಿದೆ. ಸೊ ಸ್ಪಂದನ ಸೋಮಣ್ಣ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿರುವಂತಹ ವಿಚಾರ ನಿಜಕ್ಕೂ ಶಾಕಿಂಗ್ ವಿಚಾರ ಅಂತಲೇ ಹೇಳ್ಬೋದು. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲದರಲ್ಲೂ ಟಾಸ್ನಲ್ಲಿ ಮುಂದೆ ಇರ್ತಾ ಇದ್ದಂತಹ ಸ್ಪಂದನ ಸೋಮಣ್ಣಗೆ ಯಾವಾಗ ಈ ರೀತಿಯ ನಿರಾಸೆ ಉಂಟಾಯಿತೋ ಗೊತ್ತಿಲ್ಲ ವೀಕ್ಷಕರೇ. ಹಾಗಾಗಿ ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ. ಸೊ ಎಲ್ಲರೂ ಕೂಡ ಗೆಸ್ ಮಾಡಿದಂತೆ ಆಗಿಲ್ಲ. ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಸ್ಟ್ರಾಂಗ್ ಆಗಿ ಒಂದು ಡಿಸೈಡ್ ಆಗಿರುವಂಥದ್ದು. ಕಿಚ್ಚ ಸುದೀಪ್ ಕಳೆದ ವಾರ ವೀಕೆಂಡ್ಗೆ ಗೈರಾಗಿದ್ದಂತಹ ಸಂದರ್ಭದಲ್ಲಿ ಯಾರು ಕೂಡ ಎಲಿಮಿನೇಷನ್ ಆಗುವ ಸಾಧ್ಯತೆ ಇರಲಿಲ್ಲ ಅಂದರೂ ಕೂಡ ಇಬ್ಬರು ಸ್ಪರ್ಧಿಗಳನ್ನು ಎಳೆದುಕೊಂಡು ಹೋದರು. ಸೊ ಆದರೂ ಕೂಡ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚ ಸುದೀಪ್ ಎಂಟ್ರಿ ಕೊಡ್ತಿದ್ದಂತೆ ಎಲ್ಲರೂ ಕೂಡ ಸೇಫ್ ಆದರು. ಮೊದಲಿಗೆ ಗಿಲ್ಲಿ ಸೇಫ್ ಆದರೆ ಕೊನೆಯದಾಗಿ ಇವತ್ತು ಉಳ್ಕೊಂಡಿರುವಂತಹ ಸ್ಪರ್ಧಿಗಳ ನಡುವೆ ಇವತ್ತು ಸ್ಪಂದನ ಸೋಮಣ್ಣ ಹೊರ ಹೋಗಿದ್ದಾರೆ. ಸೊ ಎಲ್ಲರೂ ಕೂಡ ಬೇಸರದ ವಿಚಾರ. ಸೊ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರ ಹೋಗಬೇಕಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಹೇಳೋದು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.